ಟಾಕ್ಸಿಕ್ 2026 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ. ಈ ಮೂವಿ ರಿಲೀಸ್ ಮಾಡೋದಕ್ಕೆ ಈಗಾಗಲೇ ತುಂಬ ಟೈಮ್ ಹಿಡಿತಿದೆ. ಇಷ್ಟು ಟೈಮ್ ತಗೊತಿದ್ದಾರೆ ಅಂದರೆ ಅಂಥದ್ದೇನಿದೆ ಈ ಮೂವಿಲಿ. ಈ ಮೂವಿ ಡೈರೆಕ್ಟರ್ ಬಂದು ಗೀತಾ ಮೋಹನ್, ಪ್ರೊಡಕ್ಷನ್ನು KVN ಪ್ರೊಡಕ್ಷನ್ಸ್. ಈಗಾಗಲೇ KVN ಪ್ರೊಡಕ್ಷನ್ಸು ನೋಡ್ತಾ ಇದ್ದೀರಿ, ತುಂಬ ದೊಡ್ಡ ದೊಡ್ಡ ಮೂವಿನೇ ರಿಲೀಸ್ ಮಾಡ್ತಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಪ್ರೊಡಕ್ಷನ್ ಹೌಸ್ ಅಂತಲೇ ಹೇಳ್ಬೋದು. ಈಗ ಈ ರೇಂಜಲ್ಲಿ ಮೂವಿ ತೆಗಿತಿದ್ದಾರೆ ಅಂದಮೇಲೆ ಇವರೊಂದು ಪ್ಲ್ಯಾನು ಸೆಟ್ ಮಾಡ್ಕೊಂಡಿರ್ತಾರೆ. ಎಮೋಷನ್ಸ್ ಆಗಿರ್ಬೋದು ಮತ್ತು ಕಲೆಕ್ಷನ್ಸು ಇಷ್ಟು ರೀಚ್ ಆಗ್ತೀನಿ ಅಂತ ಒಂದು ಟಾರ್ಗೆಟ್ ಇರುತ್ತೆ, ಆದರೆ ರೀಚ್ ಆಗ್ತಾರೆ. ಯಶ್ ಅವ್ರದ್ದು ಲಾಸ್ಟ್ ಮೂವಿ KGF, ಅದಾದಮೇಲೆ ಯಾವ ಮೂವಿನೂ ರಿಲೀಸ್ ಆಗಿಲ್ಲ. KGF ಡೈರೆಕ್ಟರ್ ಬಂದು ಪ್ರಶಾಂತ್ ನೀಲ್ ಅವರು ಸ್ಟೋರಿ ಜೊತೆಯಲ್ಲಿ ಸೀನ್ ಟು ಸೀನ್ ಹೈಪ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ದಾರಿಲಿ ಇವರು ಹೋಗ್ತಿದ್ದಾರೆ ಟಾಕ್ಸಿಕ್. ಪ್ರಶಾಂತ್ ನೀಲ್ ಅವ್ರ ಥಾಟ್ಸು ಬೇರೆ ರೀತಿ ಇರುತ್ತೆ, ಆದರೆ ಗೀತಾ ಮೋಹನ್ ದಾಸ್ ಇವ್ರ ಥಾಟ್ಸೇ ಬೇರೆ ರೀತಿ ಬರುತ್ತೆ. ಯಾಕಂದರೆ ಹುಡುಗರ ಥಿಂಕಿಂಗು ಹುಡುಗಿರ ಥಿಂಕಿಂಗು ತುಂಬ ವ್ಯತ್ಯಾಸ ಇದೆ. ಹುಡುಗರು ಥಿಂಕ್ ಮಾಡಿದ್ರೆ ಇದನ್ನು ಈ ರೀತಿ ತೋರಿಸ್ಬೇಕು, ಈ ರೀತಿ ಇದ್ರೆ ಮಾಸ್ ಸಿಗುತ್ತೆ ಅಂತ ನಮ್ಮ ಥಿಂಕಿಂಗ್ ಇರುತ್ತೆ, ಅವ್ರದ್ದೇ ಬೇರೆ ಥಿಂಕಿಂಗ್ ಬರುತ್ತೆ. ಈಗ KGFದು ಪೊಲೀಸ್ ಸ್ಟೇಷನ್ ಸೀನು ಅದು ಹೈಪ್ ಯಾವ ರೀತಿ ಇತ್ತು, ಮಾಸ್ ಎಲಿವೇಶನ್ ಕೊಡಬೇಕಂತಲೇ ಅದೊಂದು ಸೀನ್ ಇತ್ತು. ಅದೇ ರೀತಿ ಇಲ್ಲೊಂದು ಎಲಿವೇಶನ್ ಇದೆ ಟಾಕ್ಸಿಕಲ್ಲಿ. ಒಂದು ಸ್ಮಶಾನದ ಹತ್ರ ಡ್ಯಾಡಿ ಸೋಮ್ ಅಂತೇಳಿ ಅದೇ ರೀತಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನೀಲ್ ಅವ್ರು ಕ್ರಿಯೇಟ್ ಮಾಡಿರೋ ಹೈಪೇ ಬೇರೆ, ಅದು ಎಲಿವೇಶನ್ನೇ ಬೇರೆ. ಆದರೆ ಈ ಮೂವಿ ಅದು ರೀಚ್ ಆಯಿತಾ? ಈಗ ಜನರು ರಿಯಾಕ್ಷನ್ ಪ್ರಕಾರ ಈ ಮೂವಿ ಸುಮಾರು ಡಿಸಪಾಯಿಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅದೇ ರೀತಿ ಇದು ಒಂದು ಎಲಿವೇಶನ್ ಸೀನ್ ಅಂತಲೇ ಹೇಳ್ಬೋದು, ಆದರೆ ಇದು ಆ ಎಲಿವೇಶನ್ ಕ್ರಿಯೇಟ್ ಮಾಡಿಲ್ಲ. ಈಗ ಟಾಕ್ಸಿಕ್ ಡೈರೆಕ್ಟರ್ ಪ್ರೀವಿಯಸ್ ಮೂವೀಸ್ ನೋಡಿದ್ರೆ ಅವರು ತುಂಬ ಎಮೋಷ್ನಲ್ ಮೂವೀಸು ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಈ ಮಾಸು ಕ್ರಿಯೇಟ್ ಮಾಡೋದು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ KGF ಯಾವುದೇ ಒಂದು ಕಂಟೆಂಟ್ ಬಿಡಲಿ ಅದು ಅದ್ರ ಪಾಡಕ್ಕೆ ಅದು ಪ್ರಮೋಟ್ ಆಗೋದು. ಟಾಕ್ಸಿಕ್ಕಿಂದ ಸ್ಟಾರ್ಟಿಂಗ್ ಒಂದು ವಿಡಿಯೋ ಬಂದಿತ್ತು, ಅದು ಪಬ್ಬಲ್ಲಿ. ಆ ವಿಡಿಯೋನು ತುಂಬ ಟ್ರೋಲ್ಗೆ ಕಾರಣ ಆಗಿತ್ತು. ಯಾವುದೋ ಒಂದು ಹ್ಯಾಟ್ ಥರ ಇದೆ ಅಂತ ತುಂಬ ಜನ ಮಾತಾಡ್ಕೊಂಡ್ರು. ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬರ್ತಡೆಗೆ ಬಂದಿದ್ದ ಟೀಸರು ಅದೂ ಸುಮಾರು ಜನಕ್ಕೆ ಡಿಸಪಾಯಿಂಟ್ ಮಾಡ್ತು. ಯಾಕಂದರೆ ಅವ್ರ ಐಪೇ ಬೇರೆ ಇದೆ, ಈ ಟೀಸರು ಅದು ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇದು ಎಲ್ಲೋ ಒಂದು ಹ್ಯಾಟ್ ಶೂಟ್ ಥರ ಇದೆ ಅಂತ ತುಂಬ ಜನ ಮಾತಾಡ್ಕೊಂಡ್ರು. ಆದರೆ ಈ ಟಾಕ್ಸಿಕ್ ಮೂವಿಲಿ ಯಶ್ ರೈಟರು ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಎಲಿವೇಶನ್ ಸೀನ್ಸು ಯಶ್ ಅವ್ರ ಥಿಂಕಿಂಗಲ್ಲಿ ಅವ್ರು ಬರೆದಿರ್ತಾರೆ, ಆದರೆ ಡೈರೆಕ್ಟರು ಅದೇ ಥರ ತೆಗಿತಾರೆ. ಯಶ್ ಅವ್ರದ್ದು ಸ್ವಲ್ಪ ಇನ್ಪುಟ್ಸು ಈ ಮೂವಿಲಿ ಇರುತ್ತೆ. ಅದೇ ಕಾರಣಕ್ಕೆ ಹಿಂದೆ ಡೈರೆಕ್ಟರು ಮತ್ತು ಹೀರೋ ಮಧ್ಯೆ ಕ್ಲ್ಯಾಶ್ ಆಗಿತ್ತು ಅಂತ ಸ್ವಲ್ಪ ನ್ಯೂಸ್ ಬಂದಿತ್ತು. ಇಷ್ಟೆಲ್ಲ ಗೊಂದಲಗಳಿರೋ ಈ ಮೂವಿ ಜನರಿಗೆ ಇಷ್ಟ ಆಗುತ್ತಾ ನೋಡಬೇಕು. ಯಾಕಂದರೆ ಇಷ್ಟು ವರ್ಷ ಟೈಮ್ ತಗೊಂಡು ಚೇಂಜಸ್ ಮಾಡೇ ಇರ್ತಾರೆ. ಈ ಮೂವಿ ಇನ್ನೊಂದು ಮೈನ್ ಥಿಂಗ್ ಬಂದು ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟನೇ. ಆದರೆ ಒಂದು ಥಿಂಗು, ಈ ಮೂವಿ ಈಗಾಗಲೇ ಕ್ರಿಯೇಟ್ ಮಾಡಿರೋ ಹೈಪು ಅವರು ಹಾಕಿಡೋ ಬಜೆಟ್ಟು ರಿಕವರ್ ಆಗೇ ಆಗುತ್ತೆ, ಅದಂತೂ 100% ಅಂತ ಹೇಳ್ಬೋದು. ಮತ್ತು ಯಶ್ ಅವರು ಇಷ್ಟು ಟೈಮ್ ತಗೊಂಡು KGF ಆದಮೇಲೆ ಯಾವುದೇ ಡೈರೆಕ್ಟರ್ಸ್ಗೆ ಚಾನ್ಸ್ ಕೊಟ್ಟಿಲ್ಲ. ಇವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಏನಕ್ಕಂತ ಅದು ಯೋಚನೆ ಮಾಡಬೇಕು. ಈ ಮೂವಿ ಬಗ್ಗೆ ನಾನಿನ್ನು ಸಾಕಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಫಿಷಿಯಲ್ಲು ಅನ್ಅಫಿಷಿಯಲ್ಸು ಎಲ್ಲ ಅಪ್ಡೇಟ್ಸು ಕಲೆಕ್ಟ್ ಮಾಡ್ತೀನಿ. ಎಲ್ಲ ಅಪ್ಡೇಟ್ಸು ನಾನೇ ಫಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿಗೆ ನೀವೆಷ್ಟು ವೆಯ್ಟ್ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನನ್ನ ಕಡೆಯಿಂದ ನಿಮಗಿನ್ನ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು.